ಹಲೋ, ಗುಡ್ ಮಾರ್ನಿಂಗ್ ಸರ್. ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್ ಮ್ಯಾನೇಜರ್ ಸಾಹೇಬ್ರು. ಬನ್ನಿ ಬನ್ನಿ, ಮೋಸ್ಟ್ ವೆಲ್ಕಮ್. ಬನ್ನಿ. ಏನು ಸರ್ ಇಷ್ಟು ಆಶ್ಚರ್ಯ ನೋಡ್ತಾ ಇದ್ದೀರಲ್ಲ, ಏಕೆ? ಹಾಗೇನಿಲ್ಲ, ತಾವು ಇದ್ದಕ್ಕಿದ್ದಾಗೆ ಬಂದ್ರಲ್ಲ, ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅಯ್ಯೋ ಪ್ಲೀಸ್ ಇಟ್. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಏನು ತಗೊಳ್ತೀರಿ? ಎನಿಥಿಂಗ್ ಟು ಡ್ರಿಂಕ್? ಈಗ ಬೇಡ, ಫಸ್ಟು ನಿಮ್ಮ ಕೆಲಸ ಆಗಲಿ, ದೊಡ್ಡ ಪಾರ್ಟಿನೇ ಮಾಡೋಣ. ನಮ್ಮ ಹತ್ರ ಪಾರ್ಟಿ ನೀವೆಲ್ಲಿ ತಗೊಳ್ತೀರಾ ಸರ್? ನಮ್ಮ ಕೆಲಸ ನೀವೆಲ್ಲಿ ಮಾಡ್ತೀರಾ? ಏನೋ ಒಂದು ಅಬ್ಜೆಕ್ಷನ್ ಹಾಕ್ತಾನೆ ಇದ್ದೀರಾ. 3 ತಿಂಗಳಿಂದ ನಮ್ಮ ಪ್ರಾಜೆಕ್ಟ್ನ ನೀವು ಜಾಡ್ಜ್ ಮಾಡ್ತಾನೆ ಇದ್ದೀರಾ ಸರ್. ಇಲ್ಲ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಮಗೆ ನಿಮ್ಗೆ ತೊಂದರೆ ಕೊಡೋದು ಉದ್ದೇಶ ಅಲ್ಲ. ಹಾಗಂತ ಸಾರ್ವಜನಿಕ ಹಣನ ದುರುಪಯೋಗ ಪಡಿಸ್ಕೊಳಕ್ಕೂ ಆಗಲ್ಲ. ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದ್ದಿದ್ರೆ ನಾವು ಲೋನ್ ಕೊಡ್ತಾಯಿದ್ವು. ಬ್ಯಾಂಕಿಂಗು ನಮ್ಮ ವೃತ್ತಿ. ಬ್ಯಾಂಕಲ್ಲಿ ಹಣ ಚಲಾವಣೆ ಆಗಲೇ ಇದ್ದರೆ ನಾವು ಬ್ಯಾಂಕ್ ನಡೆಸೋದಾದರೆ ಹೇಗೆ ಹೇಳಿ? ಏನೋ ಸ್ವಾಮಿ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಎಲ್ಲ ಹಾಗೆ ನಮ್ಮ ಕೆಲಸ ಅಂತೂ ಆಗಲ್ಲ. ಸರ್, ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳೋಕ್ಕೆ ಬಂದಿರ ಸರ್. ಅಂದರೆ ನೀವು ಲೋನ್ ಸ್ಯಾಂಕ್ಷನ್ ಮಾಡ್ತೀರಾ, ಆದರೆ ನಾವು ಕೊಟ್ಟಿರೋ ಕೊಲಾಟ್ರಲ್ ಸೆಕ್ಯೂರಿಟಿ ಸಾಲದು ಅಂತ ತಾವು ಹೇಳ್ತಾ ಇದ್ರಲ್ಲ. ಇವಾಗ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ ಸರ್. ಈ ಸಿಟಿಯಿಂದ ಆಚೆ ನಿಮ್ದು ಯಾವುದೋ ಪ್ರಾಪರ್ಟಿ ಇದೆಯಲ್ವಾ, ಅದನ್ನು ಫ್ಲೆಜ್ ಮಾಡಿದ್ರೆ ಸಾಕು, ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಸರ್, ಇದನ್ನೇ ಅಲ್ವಾ ಸರ್ ಅವತ್ತು ನಾನು ಹೇಳಿದ್ದು. ಆದರೆ ತಾವು ಅವತ್ತು ಹೇಳಿದ್ರಿ ನಿಮ್ಮದು ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಬರೋದಿಲ್ಲ, ಮೆಟ್ರೋಪಾಲಿಟನ್ ಲಿಮಿಟ್ಸಲ್ಲಿ ಬರುತ್ತೆ ಅಂತ. ಬೈ ಈಗ ಈ ಮೆಟ್ರೋಪಾಲಿಟನ್ ಲಿಮಿಟ್ಸಲ್ಲಿರೋ ಆಸ್ತಿಗೂ ಲೋನ್ ಸ್ಯಾಂಕ್ಷನ್ ಮಾಡ್ಬೋದು ಅಂತ ಆರ್ಡರ್ಸ್ ಬರುತ್ತೆ ಅಂತ ಹೇಳಿದ್ರಿ, ಅದೇನಾದರೂ ಬಂತಾ? ಅದಕ್ಕೆ ತಾನೇ ನಾನು ಬಂದಿರೋದು. ಮೈ ಗಾಡ್, ದಟ್ಸ್ ಫ್ಯಾಂಟಾಸ್ಟಿಕ್. ಅಂದರೆ ನನ್ನ ಕೆಲಸ ಆಯಿತು? ಆಯಿತು ಅಂತಲ್ಲ, ಆಗುತ್ತೆ. ಅಂದರೆ ಇನ್ನೂ ಯಾವುದೋ ಸಸ್ಪೆನ್ಸ್ ಸ್ಟೋರಲ್ಲಿದೆ ಅಂತ ಆಯಿತು. ಸಸ್ಪೆನ್ಸ್ ಅಲ್ಲ, ಇನ್ನೊಂದು ಸಣ್ಣ ಡೀಡ್ ಆಗಬೇಕು. ಏನದು? ಓಹ್, ನಾವು ಮಾಡ್ಕೊಡ್ಬೇಕಾಗಿರೋ ತಾನೆ, ಅದನ್ನು ಮಾಡ್ಕೊಡೋಣ ಬಿಡಿ ಸರ್. ಅದಲ್ಲ ಸರ್, ನೀವು ಕೊಟ್ಟಿರೋ ಮದರ ಡೀಡ್ ಪ್ರಕಾರ ನಿಮ್ಮ ಶ್ರೀಮತಿ ಹೆಸರೇನೋ ಇದೆ, ಆದರೆ ಪಕ್ಕದಲ್ಲಿ ಸದಾನಂದ ಅಂತ ಒಂದು ಹೆಸರು ಬೇರೆ ಇದೆಯಲ್ಲ. ನೋನೋ, ಇದು ಅವ್ರ ತಂದೆ ಆಸ್ತಿ. ಅವರು ತನ್ನ ಮಗಳಿಗೆ ಅಂತ ಇದನ್ನು ಅರ್ಶನ ಕುಂಕುಮಕ್ಕೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಗಿಫ್ಟೆಡ್ ಇದೆಯಾ? ಗಿಫ್ಟೆಡ್ ಡೀಡ್ ಅಂತ ಏನಿಲ್ಲ, ಆದರೆ ಆ ಪ್ರಾಪರ್ಟಿ ಕಾಲದಿಂದನೂ ನಮ್ಮ ಪೊಸಿಷನಲ್ಲೇ ಇದೆ. ಅದಕ್ಕೆ ಬೇಕಾಗಿರೋ ಖಾತೆ ಕಂದಾಯ ಇದೆಷ್ಟು ನನ್ನ ಶ್ರೀಮತಿ ಹೆಸರಲ್ಲೇ ಇದೆ. ಈ ಪ್ರಾಪರ್ಟಿ ನಿಮ್ಮ ಶ್ರೀಮತಿ ಅವ್ರದ್ದು ಅಂತ ಒಪ್ಕೊಂಡಿದ್ದೀವಿ, ಆದರೂ ಸದಾನಂದ ಅವ್ರದ್ದು ಒಂದು ಸಿಗ್ನೇಚರ್ ಬೇಕೇ ಬೇಕು. ಅರ್ಥ ಆಯ್ತು ಬಿಡಿ. ಅಳಿಯ ಅಲ್ಲ ಮಗಳ ಗಂಡ ಅಂತ ಮತ್ತೆ ಮೊದಲಿಂದ ಶುರು ಮಾಡಿದ್ರಿ. ಹಾಗದ್ದಲ್ಲ ಸರ್, ನಿಮ್ಮ ಶ್ರೀಮತಿ ಅವರಿಗೆ ಗಿಫ್ಟಾಗಿ ಬಂದಿದ್ದಿಲ್ಲ ಲ್ಯಾಂಡು, ಅದನ್ನು ಪ್ಲೆಸ್ ಮಾಡೋದಕ್ಕೋಸ್ಕರ ಅವ್ರ ಅಣ್ಣವ್ರ ಹತ್ರ ನಂದೇನು ಅಬ್ಜೆಕ್ಷನ್ ಇಲ್ಲ ಅಂತ ಒಂದು ಸೈನ್ ಮಾಡಿಸ್ಕೊಡಿ ಅಷ್ಟೇ. ನಮಸ್ಕಾರಮ್ಮ. ಹಾಂ, ಇದನ್ನೆಲ್ಲ ಸೈನ್ ಮಾಡಿಸ್ಬಿಟ್ಟು ನನಗೆ ಇನ್ಫಾರ್ಮ್ ಮಾಡಿ ನಾನು ಬಂದು ಕಲೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಲೋ ರಾಧಾಕೃಷ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನಪ್ಪ ಅದು? ಅಲ್ವೋ, ಆ ಸದಾನಂದ ಮೇಷ್ಟ್ರ ಮಗಳು ನೋಡಿ 1 ವಾರ ಆಯ್ತು. ಅವ್ರಿಗೆ ನಾವೇನು ವಿಷಯನೇ ತಿಳಿಸ್ಲಿಲ್ವಲ್ವೋ? ಅವ್ರು ಫೋನ್ ಮಾಡಿದ್ರಾ? ಇಲ್ಲ. ಅವ್ರಿಗೆ ಇಷ್ಟ ಇಲ್ಲದ್ಮೇಲೆ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ಲೋ ರಾಧಾಕೃಷ್ಣ, ಯಾಕೋ ಹಂಗಂತ್ಯಾ? ಹಾಗಲ್ಲಮ್ಮ, ಅವರು ಹೆಣ್ಣಿನ ಕಡೆಯವರು. ಅವ್ರ ಗುಪ್ತಿ ಆಗಿದ್ರೆ ತಮ್ಮ ಅಭಿಪ್ರಾಯ ತಿಳಿಸಿ ಅಂತ ಅವ್ರು ನಮ್ಮನ್ನು ಕೇಳಬೇಕಲ್ವಾ? ಹೌದು, ಆದ್ರೆ ನಾವೇ ಅವರಿಗೆ ಫೋನ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ. ಹೇಳಿದ್ರಪ್ಪ, ಆದ್ರೆ ನಾವು 1 ವಾರ ಫೋನ್ ಮಾಡಿಲ್ಲ ಅಂತಂದ್ರೆ ಅವ್ರು ಕಾತ್ರ ಇರ್ಬೇಕಲ್ವಾ? ಹಾಗಲ್ಲ ಕಣೋ, ನಾವು ಅವ್ರಿಗೆ ಫೋನ್ ಮಾಡಲಿಲ್ಲ. ಅದರಿಂದ ನಮಗೆ ಇಷ್ಟ ಇಲ್ಲ ಅಂತ ಅಂದ್ಕೊಂಡು ಅವ್ರು ಸುಮ್ಮನೆ ಆಗಿ ಹೋದ್ರೆ? ಅದು ನಿಜಾನೇ. ಈಗ ಕಾಲ ಬದಲಾಗಿದೆ. ಅಮ್ಮ, ಒಳ್ಳೆ ಗಂಡು ಸಿಗೋದು ಎಷ್ಟು ಕಷ್ಟನೋ ಹಾಗೆ ಒಳ್ಳೆ ಹೆಣ್ಣು ಸಿಗೋದು ಅಷ್ಟೇ ಕಷ್ಟ. ಆಯ್ತು ಬಿಡು, ಈಗೇನು ಮುಂದುವರಿಬೇಕೋ ಬೇಡವೋ? ನಿಮ್ಗೇನನ್ಸುತ್ತೆ? ನಮ್ದು ಇರ್ಲಿ, ನಿಂದು ಹೇಳಯ್ಯ. ಯಾಕೆಂದ್ರೆ ಜೀವನವಿಡೀ ಅವ್ರ ಜೊತೆ ಬಾಳ್ಬೇಕಾದವನು ನೀನ್ ತಾನೇ. ನಂದೇನು ಇಲ್ಲಪ್ಪ, ಮದ್ವೆ ಅನ್ನೋದಾದ್ರೆ ಅದೇ ಹುಡುಗಿ ಆಗ್ಬೋದು. ಅಲ್ಲ ಕಣೋ, ಅಟ್ಕೊಡ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಿದ್ಯಲ್ಲ. ನಿನ್ಗೆ ಸಂಬಂಧ ಮನ್ಸಾರ ಇಷ್ಟಿದೆ ತಾನೆ? ಅಮ್ಮ, ಇದು ನಿಮ್ ಕಾಲ ಅಲ್ಲ. ಈಗ ಜೀವನ ನಡೆಸೋದೇ ಬಹಳ ಕಷ್ಟವಾಗಿದೆ. ಮೇಲ್ ಕಾಣೋದೇ ಒಂದು, ಒಳಗಿರೋದೇ ಒಂದು. ಆದ್ರಿಂದ ಈ ಮನಸ್ಫೂರ್ತಿ ಅನ್ನೋ ಮಾತೇ ಸುಳ್ಳು. ಒಟ್ನಲ್ಲಿ ಈ ಮದ್ವೆ ಅನ್ನೋದೇ ಜೂಜಿದ ಹಾಗೆ. ಈಗ ಸಂಬಂಧನೇ ಸರಿ ಇಲ್ಲದೆ ಹೋದ್ರೆ ಒಂದೇ ಮನೇಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಹೇಗೆ ಜೀವನ ನಡೆಸ್ತಾರೆ ಹೇಳು? ಈ ಫಿಲಾಸಫಿ ಎಲ್ಲ ಬೇಡ ಕಣ.
ನೋಡು, ಇವತ್ತೇ ಅಲ್ಲ, ಹಿಂದಿನಿಂದಲೂ ಅಷ್ಟೇ. ಮದುವೆ ಅನ್ನೋದು ಒಂದು ಋಣಾನುಬಂಧ. ಇದರಲ್ಲಿ ಋಣನೂ ಇದೆ, ಬಂಧನೂ ಇದೆ. ನನಗೇನೋ ಈ ಸಂಬಂಧ ಒಳ್ಳೇದು ಅಂತ ಅನ್ಸುತ್ತಪ್ಪ. ನಿನಗೇನು ಅನ್ಸುತ್ತೆ? ನನಗಂತೂ ಈ ಸಂಬಂಧ ಸಂಪೂರ್ಣ ಒಪ್ಪಿಗೆ ಇದೆ. ಹುಡುಗಿ ನೋಡೋಕೆ ಚೆನ್ನಾಗಿದ್ದಾಳೆ, ಓದಿದ್ದಾಳೆ, ಜನನೂ ಒಳ್ಳೆಯವರು. ಹಾಗಾದ್ರೆ ನಮಗೂ ಒಪ್ಪಿಗೆ ಇದೆ ಅಂತ ತಿಳಿಸ್ಬಿಡ್ಲಾ? ಅಪ್ಪ, ಮೊದಲು ಅವ್ರನ್ನ ಕೇಳಿ. ಹುಡುಗಿ ಒಪ್ಕೊಂಡಿದ್ದಾಳೆ ಅಂತಂದ್ರೆ ನಮಗೂ ಒಪ್ಪಿಗೆ ಅಂತ ಹೇಳಿ. ಅಮ್ಮ, ನಾನೇನು ಬರ್ತೀನಮ್ಮ. ಸರಿಪ್ಪ. ಏನೇ, ಫೋನ್ ಮಾಡ್ಲಾ? ಇನ್ನೂ ಏನ್ರಿ ಕಣಿ ಕೇಳ್ತಿದ್ದೀರಾ? ಮೊದಲು ಫೋನ್ ಮಾಡಿ. ಹಲೋ, ಹೌದು, ನಾನೇ ಸದಾನಂದ ಮೂರ್ತಿ ಮಾತಾಡೋದು. ಯಾರು? ದತ್ತಾತ್ರೇಯ ಅವರಾ? ನಮಸ್ಕಾರ ಸರ್, ನಮಸ್ಕಾರ. ಚೆನ್ನಾಗಿದ್ದೀನಿ ಸರ್. ನೀವು ಹೇಗಿದ್ದೀರಾ ಸರ್? ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ ಸರ್? ನಾನು ನಿಮ್ಮ ಫೋನನ್ನೇ ಎದುರು ನೋಡ್ತಾ ಇದ್ದೆ. ನೀವಿತ್ತು ಮಾಡದೇ ಇದ್ದಿದ್ರೆ ನಾನೇ ಮಾಡೋಣ ಅಂತ ಇದ್ದೆ. ಏನು ಸರ್? ಓ ಹೌದಾ? ನಿಜ ಸರ್, ನಿಮ್ಮ ಮಾತು ನಿಜ. ಇಂಥ ವಿಷಯದಲ್ಲಿ ದಿಢೀರಾಗಿ ನಿರ್ಧಾರ ತಗೋಬಾರ್ದು. ಯಾವುದೇ ಕೆಲಸನಾದರೂ ಯೋಚನೆ ಮಾಡಿಯೇ ತೀರ್ಮಾನಿಸ್ಬೇಕು. ಏನು ಸರ್, ನಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳ್ತಾ ಇದ್ದೀರಾ? ಏನು ಸರ್, ನಾವು ಹೆಣ್ಣು ಹೆತ್ತವರು. ನಿಮ್ಮಂಥ ಒಳ್ಳೆ ಸಂಬಂಧ ಸಿಗತ್ತಾ ಅಂತ ನಮ್ಮಂಥ ಹೆಣ್ಣು ಹೆತ್ತವರು ಯಾವಾಗಲೂ ಕಾಯ್ತಾನೆ ಇರ್ತಾರೆ. ನಮ್ಮ ಹುಡುಗಿ, ನಮ್ಮ ಸಂಬಂಧ ನಿಮಗೆ ಇಷ್ಟ ಆಯಿತು ಅಂದರೆ ಅದು ನಿಜವಾಗ್ಲೂ ನಮ್ಮ ಅದೃಷ್ಟ ಸರ್. ಹೌದಾ? ತುಂಬ ತುಂಬ ಸಂತೋಷ ಸರ್. ನಿಮಗೆ ಹೇಗೆ ಧನ್ಯವಾದ ಹೇಳಬೇಕು ಅಂತ ನನಗೆ ತಿಳಿತಾ ಇಲ್ಲ. ನಿಮ್ಮದು ಮತ್ತು ನಿಮ್ಮ ಧರ್ಮಪತ್ನಿಯವ್ರದ್ದು ತುಂಬ ತುಂಬ ದೊಡ್ಡ ಮನಸ್ಸು ಸರ್. ನಿಮ್ಮ ಮಗಂದು ದೊಡ್ಡ ಮನಸ್ಸೇ. ನಿಮ್ಮ ಮಗನಿಗೂ ತುಂಬ ತುಂಬ ಥ್ಯಾಂಕ್ಸ್ ಸರ್. ಹೇಳ್ತೀನಿ ಸರ್, ಎಲ್ರಿಗೂ ಹೇಳ್ತೀನಿ. ಆ ಮನೆಯವರಿಗೂ ಹೇಳ್ತೀನಿ, ಮಂದಾರನಿಗೂ ಹೇಳ್ತೀನಿ ಸರ್. ಆಯ್ತು ಸರ್, ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗಿ ಮುಂದೆ ಹೇಗೆ ಏನು ಅಂತ ಮಾತಾಡೋಣ ಸರ್. ಆಯ್ತು ಸರ್. ಗಗನ್, ಗಗನ್. ಏನಪ್ಪ? ದತ್ತಾತ್ರೇಯ ಅವರು ಫೋನ್ ಮಾಡಿದ್ರು ಕಣೋ. ಏನಂತ ವಿಷಯ? ನಮ್ಮ ಮಂದಾರನವ್ರು ಒಪ್ಕೊಂಡಿದಾರ? ಹೌದು, ಮಂದಾರನ ಒಪ್ಕೊಂಡಿದ್ದಾರೆ, ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದಾರೆ. ಏನ್ ಅಂಕಲ್? ಅಂಕಲ್, ಮಂದಾರಕ್ಕನ್ನ ಗಂಡಿನ ಕಡೆಯವರು ಒಪ್ಕೊಂಡ್ಬಿಟ್ರಂತ? ಹೌದಪ್ಪ, ಒಪ್ಕೊಂಡ್ರು. ಎಲ್ಲ ಶ್ರೇಯಸ್ಸು ನಿನಗೆ ಸ್ವಲ್ಪ. ಹೌದಪ್ಪ, ನೀವು ಹೇಳ್ತಾ ಇರೋದು 100% ಕರೆಕ್ಟು. ಎಲ್ಲ ಈ ವೆಂಕಿನೇ ಮಾಡಿದ್ದು. ಆ ಸಂಬಂಧ ನೋಡಿದ್ದೇ ಇವನಲ್ವಾ? ಇದ್ರಲ್ಲಿ ನಂದೇನಿದೆ ಬಿಡೋಣ. ಮಂದಾರಕ್ಕೊಂದು ಒಳ್ಳೆತನಕ್ಕೆ ಒಳ್ಳೆ ಗಂಡೇ ಸಿಕ್ಕಿದ್ರು. ಅಪ್ಪ, ಆದಷ್ಟು ಬೇಗ ಮಾತುಕತೆ ಮುಗಿಸ್ಬಿಡ್ಬೇಕು. ಆಮೇಲೆ ಅವರು ವರದಕ್ಷಿಣೆ ಅದು ಇದು ಅಂತ ಕೇಳಿದ್ರೆ ಏನು ಮಾಡೋದು? ಇಲ್ಲ ಕಣೋ ಗಗನ್, ದತ್ತಾತ್ರೇಯ ಅವರು ತುಂಬ ಒಳ್ಳೆ ಮನುಷ್ಯ. ಅವರಂಥವರು ವರದಕ್ಷಿಣೆ ಕೇಳ್ತಾರ? ಇಲ್ಲ. ಏನೋ ಮದುವೆ ಸ್ವಲ್ಪ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳ್ಬೋದು. ಚೆನ್ನಾಗಿ ಮಾಡಿಕೊಟ್ರೆ ಆಯಿತು. ಕರೆಕ್ಟಾಗಿ ಹೇಳಿದ್ರಿ. ಈಗಿನ ಕಾಲದಲ್ಲಿ ಯಾರೂ ವರದಕ್ಷಿಣೆ ಕೇಳೋದಿಲ್ಲ. ಅಂಕಲ್, ಇದೇ ಖುಷಿಲಿ ಸ್ವೀಟ್ ಗಿಟ್ ಏನೂ ಇಲ್ವಾ? ವೆಂಕಿ, ನಿನಗೆ ಸ್ವೀಟ್ ಕೊಡೋಣ ಅಂದರೆ ಅಮ್ಮ, ಪಲ್ಲವಿ, ಮಂದಾರ, ದಾಕ್ಷಾಣಿ, ನಿವೇದಿತಾ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಒಂದು ಕೆಲಸ ಮಾಡೋ, ತಗೋ 50 ರೂಪಾಯಿ. ನೀನೇ ಹೋಗಿ ಎಷ್ಟು ಬೇಕೋ ಅಷ್ಟು ಸ್ವೀಟ್ ತಗೊಂಡು ತಿಂದು ಮಜಾ ಮಾಡೋ. ಅಂಕಲ್, ನಾನೀಗ ಏನು ಮಾಡ್ತೀನಿ ಹೇಳಿ? ಏನು ಮಾಡ್ತೀಯಾ? ಅಂಗಡಿಗೆ ಹೋಗಿ ಸ್ವೀಟ್ ತಗೊಂಡು ಬಾಯಲ್ಲಿ ಹಾಕೊಂಡು ಸುಶೀಲಮ್ಮನ ಮನೆಗೆ ಹೋಗಿ ಈ ವಿಷಯನ ಹೇಳ್ತೀನಿ. ಹೊಟ್ಟೆ ಉರ್ಕೊಳ್ಳಿ. ಅಯ್ಯೋ ಬೇಡ, ಅದೆಲ್ಲ ನಮ್ಗೆ ಯಾಕೋ ಸುಮ್ಮನೆ. ಅಯ್ಯೋ, ನೀವು ಸುಮ್ಮನಿರಿ ಅಂಕಲ್. ಹೊಟ್ಟೆ ಉರ್ಕೊಂಡು ಸಾಯ್ಬೇಕು. ನಾನು ಬರ್ತೀನಿ ಅಂಕಲ್. ಬೇಡ ಕಣ. ಏನಪ್ಪ ಇವನು? ಅಪ್ಪ, ನನಗಂತೂ ಈಗ ಆಗ್ತಾ ಇರೋ ಸಂತೋಷ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ನಾನು ಈಗಲೇ ದೇವಸ್ಥಾನಕ್ಕೆ ಹೋಗಿ ಎಲ್ರಿಗೂ ಈ ವಿಷಯ ಹೇಳ್ಬಿಡ್ತೀನಿ. ಅವರೇ ಇಲ್ಲಿ ಬರ್ತಾರಲ್ವಾ? ರಜನಿ, ಏನಮ್ಮ ಇದಲ್ಲ? ಇತ್ತೀಚೆಗೆ ನಿನ್ನ ವರ್ತನೆನೇ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನೀನೇನು ಮಾಡ್ತೀಯ? ತಾಯಿ ಇಲ್ಲದ ಮಗಳು ಅಂತ ನೀನು ಹೆಜ್ಜೆಗೆ ತಳ ಹಾಕ್ತಿದ್ದೀವಿ ನೋಡು.
ಹಾಕ್ತೀರಾ ಬರೀ ನಾಟಕ ಆಡ್ತೀರಾ. ಯಾರೇ ನಾಟಕ ಮಾಡ್ತಿರೋದು? ನಿನ್ ಕೇಳಿದೆ ಅಂತ MD ಪೋಸ್ಟ್ನ ಬಿಟ್ಕೊಟ್ವಿ, ಮತ್ತೆ ಇನ್ನೇನು ಬೇಕು ನಿನಗೆ? ಬೇಡ, ನನಗೆ ಏನು ಬೇಕಾಗಿಲ್ಲ. ನನ್ನ ಅಧಿಕಾರ ನಡೀದೇ ಇದ್ಮೇಲೆ ಹೆಸರುಗ MD ಪೋಸ್ಟ್ ಬೇಡ. ಏನಾಯ್ತು ಅಂತ ಹೇಳಮ್ಮ. ಏನು ಅಂತ ಹೇಳಿದೆ ನಿನ್ ಪಾಡಕ್ಕೆ ಹೋಗಾಡ್ತಾ ಇದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು. ಅಲ್ಲ ಡ್ಯಾಡಿ, ಆ ಗಗನ್ ನನ್ನ ಕೆಲಸನ ಡಿಸ್ಮಿಸ್ ಮಾಡಿದ್ರೆ ಈ ಶಶಿ ಅವನಿಗೆ ಬೇರೆ ಕಡೆ ಕೆಲಸ ಕೊಡಿಸಿದಾನೆ, ಶ್ಯೂರಿಟಿ ಬೇರೆ ಹಾಕಿದಾನೆ. ಓ ಅದ ವಿಷಯ. ಕರಿಯೋ ಒಂದು ಹಸು ಒದ್ರೆ ಇನ್ನೊಂದು ಹಸು ಹಾಲು ಕೊಡೋದು ತಪ್ಪೇ. ನನಗೆ ನಾನು ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕು ಅಂತ ಏನಿರ್ಲಿಲ್ಲ. ಅವನನ್ನ ಬೆದರ್ಸೋಣ ಅಂತ ಹೀಗೆ ಮಾಡಿದೆ. ಬೆದರ್ಸೋದಾ? ಡ್ಯಾಡಿ, ಅವನು ನನಗೆ ಅವಮಾನ ಮಾಡಿದ್ದ. ಹೀಗೆ ಮಾಡೋದ್ರಿಂದ ಅವನು ನನ್ನ ಹತ್ರ ಕ್ಷಮೆ ಕೇಳ್ತಾನೆ, ಮತ್ತೆ ಅವನ ಕೆಲ್ಸಕ್ಕೆ ಕರ್ಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಶಶಿ ಎಲ್ಲ ಹಾಳು ಮಾಡ್ದ. ನನ್ಗೆ ಅವನ ಮೇಲೆ ಯಾವ ದ್ವೇಷನೂ ಇಲ್ಲ ಡ್ಯಾಡ್. ದ್ವೇಷ ಇಲ್ವಾ? ಗುಡ್. ಹಾಗಾದ್ರೆ ಪ್ರೀತಿ ಇದೆಯಾ? ಏನೋ ಗೊತ್ತಿಲ್ಲ. ಹುಚ್ಚ ಹುಡುಗಿ. ನಿನಗೆ ಏನು ಹೇಳಬೇಕು ಅಂತಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಮ್ಮ, ಮನಸ್ಸಲ್ಲಿ ವಿಕಾರ ಹುಟ್ಟೋದು ಸಹಜ. ಕೆಲವ್ರ ಮೇಲೆ ಕೋಪ, ಕೆಲವ್ರ ಮೇಲೆ ದ್ವೇಷ, ಇನ್ನು ಕೆಲವ್ರ ಮೇಲೆ ಕರುಣೆ, ಹೀಗೆ. ಆದರೆ ನಾವು ನಮ್ಮ ಬುದ್ಧಿ ಉಪಯೋಗಿಸಿ ಯಾವುದನ್ನ ವ್ಯಕ್ತಪಡಿಸ್ಬೇಕು, ಯಾವುದನ್ನ ಹೊಟ್ಟೆಗೆ ಹಾಕಬೇಕು ಅಂತ ಡಿಸೈಡ್ ಮಾಡಬೇಕು. ಅವ್ನು ನನಗೆ ಇನ್ಸಲ್ಟ್ ಮಾಡಿದ್ ಸರಿನಾ ಡ್ಯಾಡಿ? ಸರಿನೋ ತಪ್ಪು ಅದ್ರ ಚರ್ಚೆ ಬೇಡ. ಓಕೆ, ಇನ್ಸಲ್ಟ್ ಮಾಡ್ದ ಅಂತಾನೆ ಇಟ್ಕೋ. ಆದರೆ ಯಾಕೆ ಮಾಡ್ದ, ಅದರ ಕಾರಣ ಏನು ಅಂತ ಯೋಚನೆ ಮಾಡಬೇಕು ಹೊರತು ಕೆಲಸದಿಂದ ತೆಗೆದಾಕ್ಬಿಡೋದ? ಆಯ್ತು ಬಿಡು, ಈಗ ಅದ್ರ ಬಗ್ಗೆ ಯೋಚನೆ ಯಾಕೆ? ಈ ಶಶಿ ಅವನಿಗೆ ಕೆಲಸ ಕೊಡಿಸ್ದೇ ಹೋಗಿದ್ದಿದ್ರೆ ಅವ್ನು ನಾನು ಹೇಳ್ದೇನು ಕೇಳ್ಕೊಂಡು ಬಿದ್ದಿರ್ತಾ ಇದ್ದ. ರಜನಿ, ವಾಸ್ತವನ ಅರ್ಥ ಮಾಡ್ಕೊ. ಗಗನ್ ಇಸ್ ಅ ಕ್ವಾಲಿಫೈಡ್ ಫೆಲೋ. ಶಶಿ ಕೊಡಿಸ್ದೇ ಹೋಗಿದ್ರೆ ಇನ್ನು ಯಾರಾದ್ರೂ ಕೊಡಿಸ್ತಾರೆ. ನೋಡು, ನಿನಗೊಂದು ಮಾತು ಹೇಳ್ತೇನೆ. ಬಗ್ಗದಷ್ಟು ತುಳಿಯೋನು ಮುಟ್ಟಾಳ, ತುಳಿದಷ್ಟು ಬಗ್ಗೋನು ಮುಟ್ಟಾಳ ಅಂತಾರೆ. ಕಾಲ ಬದಲಾಗಿದೆ. ದಬ್ಬಾಳಿಕೆಗೆ ಯಾರು ಬಗ್ಗಲ್ಲ. ಪ್ರೀತಿಗೆ ಬಗ್ತಾರೆ, ವಾತ್ಸಲ್ಯಕ್ಕೆ ಬಗ್ತಾರೆ. ಗಗನ್ ನಿನಗೆ ಶರಣಾಗ್ಬೇಕಾ? ನೀನ್ ತಗ್ಗು. ಕೆಲವು ವಿಷಯಗಳಲ್ಲಿ ನೀನು ರಿಸೀವಿಂಗ್ ಹ್ಯಾಂಡ್ ಆಗಿರೋದ್ರಲ್ಲಿ ತಪ್ಪೇ ಇಲ್ಲಮ್ಮ. ಅಂದ್ರೆ ಡ್ಯಾಡಿ, ನಾನು ಅವನಿಗೆ ಸಾರಿ ಕೇಳ್ಬೇಕಾ? ನೆವರ್. ಸರಿ, ಬೇಡ, ಕೇಳಬೇಡ, ಹೇಳ್ ಕಳ್ಸು, ಕೆಲ್ಸಕ್ಕೆ ಸೇರ್ಸ್ಕೋ. ಡ್ಯಾಡ್, ಅವ್ನು ಬರಲ್ಲ. ನನ್ನ ಫ್ರೆಂಡ್ ಕಂಪ್ನಿಲಿ ಅವನಿಗೆ ಕ್ಯಾಶಿಯರ್ ಆಗಿ ಕೆಲಸ ಸಿಕ್ಕಿದೆ. ನೋ ಪ್ರಾಬ್ಲಮ್. ನಮ್ಮ ಕಂಪನಿಲಿ ಅವನ್ನ ಪ್ರಮೋಟ್ ಮಾಡೋಣ. ಸರಿ, ಹಾಗಾದ್ರೆ ನೀವು ಹೇಳ್ದಾಗೆ ಆಗ್ಲಿ. ಶಶಿನೇ ಕಳಿಸಿ. ನಾನು ಕರೆಯಲ್ಲ. ಹೌದಮ್ಮ, ಅವ್ನು ಹೇಳೋದು ಕರೆಕ್ಟು. ಅವ್ನು ಕರೆದ್ರೆ ಸರಿ ಬರಲ್ಲ, ನೀನೇ ಕರಿ. ಆದರೆ ಒಂದು ಸಜೆಷನ್, ಈಗೋ ಪ್ರಾಬ್ಲಮ್ ಬಂದರೆ ಅಲ್ಲಿ ಕೆಲಸ ನಡೆಯಲ್ಲ. ಪ್ರೀತಿ ಇದ್ದ ಕಡೆ ಜಂಬ ಇರಬಾರ್ದು. ಅದು ಸರಿ ಡ್ಯಾಡ್, ಅದೇನೋ ಹೇಳ್ತಾರಲ್ಲ, ಹೂ ಇಸ್ ಟು ಬೆಲ್ ದ ಕ್ಯಾಟ್ ಅಂತ. ಇಲ್ಲಿ ಸ್ವಲ್ಪ ಚೇಂಜಸ್ ಅಷ್ಟೇ. ಹೌ ಟು ಬೆಲ್ ದ ಕ್ಯಾಟ್ ಅಂತ. ಅಂದ್ರೇನು? ಅಂದರೆ ಸದಾನಂದ ಮಾವನ ಹತ್ರ ಈ ಡಾಕ್ಯುಮೆಂಟ್ಸ್ಗೆ ಸಿಗ್ನೇಚರ್ ಮಾಡಿಸೋದು ಹೇಗೆ ಅಂತ. ಯಾಕೆ? ನಿಮ್ಮ ಅಮ್ಮನ ಕಳ್ಸೋದು. ಅವಳು ಸೇನೆ ಹಾಕಿಸ್ಕೊಂಡ್ಬರ್ತಾಳೆ. ಆದರೆ ನೀವು ಅಮ್ಮನ ಕೈಲಿ ಆಣೆ ಪ್ರಮಾಣ ಎಲ್ಲ ಮಾಡಿಸ್ಕೊಂಡಿದ್ದೀರಾ. ಅದೇ ಅಮ್ಮ ಏನಾದರೂ ಆ ಮನೆಗೆ ಹೋದರೆ ನಿಮ್ಮ ಪಾಲಿಗೆ ಅವಳು ಸತ್ತೋದ್ಲು, ವಿದ್ವೆ ಹಾಗೇಗೆ ಅಂತೆಲ್ಲ ಹೇಳ್ತಿದ್ರಿ. ನೀವೆಲ್ಲ ಯಾಕೆ ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಾ ಇದ್ದೀರಾ? ಈ ಆಣೆ ಪ್ರಮಾಣ ಎಲ್ಲ ನಂಬೋರಿಗೆ ಮಾತ್ರ, ನಮ್ಮದೇ ಇರೋರ್ಗಲ್ಲ. ಅಂದರೆ ಈಗ ನಿಮ್ಮನ್ನೇ ತಗೊಳ್ಳಿ. ನಿಮಗೆ ಈ ಆಣೆ ಪ್ರಮಾಣ ಕಟ್ಟುಪಾಡು ಇದರಲ್ಲೆಲ್ಲ ನಂಬಿಕೆ ಇದೆಯಾ? ನನಗಂತೂ ಇಲ್ಲ. ನಿಮ್ಮ ಹಾಗೆ ನಮಗೂ ನಂಬಿಕೆ ಇಲ್ಲ. ಆದರೆ ನೀವು ಅಮ್ಮನ ಮೇಲೆ ಆಣೆ ಪ್ರಮಾಣ ಅಂತೆಲ್ಲ ಹೇರಿದ್ರಲ್ಲ. ಹೌದು. ಯಾಕೆ ಅಂದರೆ ನಿಮ್ಮಮ್ಮ ಈ ಆಣೆ ಪ್ರಮಾಣ ಎಲ್ಲ ನಂಬ್ತಾಳೆ. ಅದಕ್ಕೆ ಅದನ್ನೇ ಅವಳ ಮೇಲೆ ಅಸ್ತ್ರವಾಗಿ ಪ್ರಯೋಗಿಸ್ತಾಳೆ. ಮತ್ತೀಗೇನು ಮಾಡೋಣ ಅಂತೀರ ಡ್ಯಾಡ್? ವೆರಿ ಸಿಂಪಲ್. ಅದನ್ನು ವಾಪಸ್ ತಗೊಂಡೆ ಅಂತ ಹೇಳೋದು.
ಓಕೆ, ಅವಳನ್ನ ಇಂಪ್ರೆಸ್ ಮಾಡೋದಕ್ಕೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ಮಾಡಿ ಇದನ್ನೆಲ್ಲ ವಾಪಸ್ ತಗೊಂಡಿದ್ದೀನಿ ಅಂತ ನಾಟಕ ಆಡು. ಡ್ಯಾಡ್, ನೀವು ತುಂಬ ಘಾಟಿ. ದೇವರು ಧರ್ಮ ಯಾವುದು ಬಿಡಲ್ಲ ಅಂತೀರ. ನಿಮ್ಮ ಉಪಯೋಗಕ್ಕೆ ಹೇಗೆ ಬೇಕೋ ಹಾಗೆ ಬಳಸ್ಕೊತಾ ಇದ್ದೀರಾ. ಬರೀ ನಮ್ಮ ದೇಶದಲ್ಲೇ ಏನು, ಇಡೀ ಜಗತ್ತಿನಾದ್ಯಂತ ಕಾಲದಿಂದ ಕಾಲಕ್ಕೆ ಎಲ್ಲ ಜನನು ಈ ಧರ್ಮನ ದೇವ್ರನ್ನ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡಿರೋದು. ಕೆಲವರು ಅದನ್ನ ನಂಬ್ತಾರೆ, ಇನ್ನು ಕೆಲವರು ಅದನ್ನ ಬಳಸ್ಕೊಳ್ತಾರೆ. ಅದಕ್ಕೆ ಅಮ್ಮ ಒಪ್ಲಿಲ್ಲ ಅಂದ್ರೆ ಒಪ್ಕೊಳ್ಳೇಬೇಕು. ಒಪ್ಕೊಂಡೇ ಒಪ್ಕೋತಾಳೆ. ಯಾಕೆ ಅಂದ್ರೆ ನನ್ನ ಪ್ಲಾನೇ ಆ ಥರ ಇದೆ. ನಿಮ್ಮ ಅಮ್ಮನ ಕೈಯಲ್ಲಿ ಈ ಡಾಕ್ಯುಮೆಂಟ್ಸ್ ಕೊಟ್ಟು ಕಳಿಸ್ತೀನಿ. ಹೋಗಿ ನಿಮ್ಮ ಅಣ್ಣನ ಹತ್ರ ಸೈನ್ ಹಾಕಿಸ್ಕೊಂಡು ಬಾ ಅಂತ ಹೇಳ್ತೀನಿ. ಮಮ್ಮಿ ಅಲ್ಲಿಗೆ ಹೋಗಲ್ಲ ಅಂತಾಳೆ. ಹೋಗಬೇಕು ಅಂತೀನಿ. ಹೋಗಲ್ಲ ಅಂತ ಹಠ ಹಿಡಿದ್ರೆ ಮನೆಯಿಂದ ಹೊರಗಡೆ ಹೋಗು ಅಂತ ಕೂತ್ಕೆ ಹಿಡ್ದು ಆಚೆ ತಳ್ತೀನಿ. ಆಗ ಅವಳು ಎಲ್ಲಿಗೆ ಹೋಗ್ತಾಳೆ? ಇನ್ನೆಲ್ಲಿಗೆ ಹೋಗ್ತಾಳೆ? ಅವ್ರ ಅಣ್ಣನ ಮನೆಗೆ ಹೋಗ್ತಾಳೆ. ಆಗ ಅವ್ರಿಗೆ ನಮ್ಮ ಮೇಲೆ ಇನ್ನೂ ದ್ವೇಷ ಹಚ್ಚತ್ತೆ. ನೋ, ಆಗ ಅವರು ಅಸಹಾಯಕರಾಗ್ತಾರೆ. ಇದೆಲ್ಲ ಹೇಗಾಯ್ತು, ಏನಾಯ್ತು ಅಂತ ನಿಮ್ಮಮ್ಮನ ಕೇಳ್ತಾರೆ. ಆಗ ನಡೆದದ್ದನ್ನೆಲ್ಲ ನಿಮ್ಮಮ್ಮ ಹೇಳಲೇಬೇಕು, ಹೇಳೇ ಹೇಳ್ತಾಳೆ. ಅದನ್ನ ನಾನು ಹೇಳ್ತಿರೋದು. ಆಗ ಅವ್ರಿಗೆ ಇನ್ನೂ ಕೋಪ ಬರುತ್ತೆ. ನೋ, ಇಟ್ಸ್ ನಾಟ್ ಲೈಕ್ ದಟ್ ದಾಮಿನಿ. ಸದಾನಂದಂದು ಹೆಂಗರಳು. ತಂಗಿ ಅಂದ್ರೆ ಒದ್ದಾಡ್ತಾನೆ. ನಿನಗೆ ಜ್ಞಾಪಕ ಇದೆಯಾ? ತನ್ನ ತಂಗಿಗೋಸ್ಕರ ಅವನು ಇರೋ ಮನೆನೇ ಬರ್ಕೊಡಕ್ಕೆ ಸಿದ್ಧವಾಗಿದ್ದ. ಆದ್ರೆ ಈಗ ಈ ಔಟ್ಸ್ಕಟ್ಸ್ ಅಲ್ಲಿರೋ ಜಾಗ. ಈಗಾಗಲೇ ಅವನು ತನ್ನ ತಂಗಿಗೆ ಅದನ್ನ ಬರೆದಿಟ್ಟಿದ್ದಾನೆ. ನಾವು ಕೇಳ್ತಿರೋದೇನು, ಇದಕ್ಕೆ ಬಂದು ಒಂದು ಸಾಕ್ಷಿ ರುಜು ಹಾಕು ಅಂತ. ಹಾಕ್ತಾನೆ, ಹಾಕ್ತಾನೆ. ತನ್ನ ತಂಗಿನ ಕರ್ಕೊಂಡು ಈ ಮನೆಗೆ ಬರ್ತಾನೆ. ಬಂದು ನನ್ನ ಹತ್ರ ಕ್ಷಮಾಪಣೆ ಕೇಳ್ತಾನೆ.